ನಮಸ್ಕಾರ, ನಾನು ಶಿವಕುಮಾರ್. ಸೊ ಬೋಡಮಸ್ದು ಇದು ಎರಡು ವಿಡಿಯೋ ನೆಕ್ಸ್ಟ್ ಹಾಕ್ತಾ ಇದ್ದೀನಿ. ಬೇಸಿಕ್ ಇಂದ ಮತ್ತೆ ಹೈಯರ್ ಲೆವೆಲ್ ವರೆಗೂ ಹೋಗೋಣ. ಸೊ ಬೋಡಮಸ್ ಬ್ರಾಕೆಟ್ಸ್ ಬ್ರಾಕೆಟ್ಸ್ ಅಂತ ಅಂದ್ರೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಸ್ಟೂಡೆಂಟ್ಸ್. ಸೊ ಈ ತರ ಬ್ರಾಕೆಟ್ಸ್ ಬರುತ್ತೆ. ಸೊ ಇದು ಬ್ರಾಕೆಟ್ಸ್ ಆರ್ಡರ್. ಆರ್ಡರ್ ಅಲ್ಲಿ ಎಕ್ಸಾಂಪಲ್ 20% ಆಫ್ 150 ಈ ತರ ಬಂದ್ರೆ ಇದು ಆರ್ಡರ್. ಆರ್ ಇದರಲ್ಲೇ ಎಕ್ಸ್ಪೋನೆನ್ಷಿಯಲ್ ಬರುತ್ತೆ. ಎಕ್ಸ್ಪೋನೆನ್ಷಿಯಲ್ ಈ ತರದ ಕ್ಯಾರೆಕ್ಟರ್ಸ್, ರೇಸ್ ಟು ಕ್ಯಾರೆಕ್ಟರ್ಸ್. ಓಕೆನಾ? ನೆಕ್ಸ್ಟ್ ಡಿವಿಷನ್. ಡಿವಿಷನ್, ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಎ ಅಂದ್ರೆ ಅಡಿಷನ್, ಎಸ್ ಸಬ್ಸ್ಟ್ರಾಕ್ಷನ್. ಸೊ ಡೈರೆಕ್ಟ್ ಕ್ವಶನ್ ಹೋಗೋಣ. ಇದ್ರ ಪ್ರಕಾರ ನಮ್ ಕಡೆ ಸೆಟ್ ಆಫ್ ರೂಲ್ಸ್ ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಇದೆ ಸೆಕೆಂಡ್ ಅಲ್ಲಿ. ಇದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಇದು ನಂಬರ್ 1 ಆಗುತ್ತೆ. ನೆಕ್ಸ್ಟ್ ಇದು ನಂಬರ್ 2 ಡಿವಿಷನ್. ಇದ್ರ ಪ್ರಕಾರ ಈ ರೂಲ್ ಪ್ರಕಾರ ಸೊ ಇದು 1 2 3 4 5 6 ಈ ತರ. ಸೊ ಸೆಕೆಂಡ್ ರೂಲ್ ಡಿವಿಷನ್. ಥರ್ಡ್ ರೂಲ್ ಡಿವಿಷನ್ ಆದ್ಮೇಲೆ ಬೇರೆ ಯಾವುದೂ ಇಲ್ಲ. ಸೊ ಸಬ್ಸ್ಟ್ರಾಕ್ಷನ್ ಇದು ಥರ್ಡ್ ರೂಲ್. ಓಕೆ. ಸೊ 10 ಮೈನಸ್ 3 ಟು ದ ಪವರ್ 3. 3 ಟು ದ ಪವರ್ 3 ಅಂದ್ರೆ 3 ಇಂಟು 3 ಇಂಟು 3. 3 3 is 9. 9 into 3 is 27 ಡಿವೈಡ್ ಬೈ 9. ಸೊ ಈ ಎರಡು ರೂಲ್ಸ್ ಪ್ರಕಾರ ಇವಾಗ ಇದು ಫಸ್ಟ್ ಆಪರೇಷನ್ ಅಂತೂ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಆಪರೇಷನ್ ಒಳಗೆ ಇದು ಫಸ್ಟ್, ಇದು ಸೆಕೆಂಡ್. 10 minus 27 divided by 9. 9 ones are 9 threes are. So 10 minus 3 is equal to 7. ಸೊ ಬೇಸಿಕ್ ಫೌಂಡೇಶನ್ ಅಂತ ಹೇಳಿದ್ರು, ಅದಕ್ಕೆ ಮತ್ತೆ ಈ ಬೇಸಿಕ್ ಕ್ವೆಶನ್ಸ್ ನ ತಗೊಂಡ್ಬಂದಿದ್ದೀನಿ. ಸೊ ಇಲ್ಲಿ ನಮ್ ಕಡೆ ಬ್ರಾಕೆಟ್ಸ್ ಇದೆ, ಅದಾದ್ಮೇಲೆ ಡಿವಿಷನ್. ಸೊ ಬ್ರಾಕೆಟ್ ಅಂದ್ರೆ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ಇದು ಸೆಕೆಂಡ್. ಸೊ 7 ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಇದೆ, ಹಾಗಂದ್ರೆ ಇದನ್ನು ನಾವು ಮಾಡ್ಕೋಬೇಕು. ಬ್ರಾಕೆಟ್ಸ್ ಇದು ಫಸ್ಟ್ ಆಪರೇಷನ್, ಇದು ಸೆಕೆಂಡ್ ಆಪರೇಷನ್, ಆಮೇಲೆ ಇದು ಥರ್ಡ್ ಆಪರೇಷನ್. 7 ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ 3 7. ಈಗ 7 ಇಂಟು 7, 7 ಸ್ಕ್ವೇರ್ ನಥಿಂಗ್ ಬಟ್ 7 ಇಂಟು 7 divided by 7. So 7 into 7 divided by 7. ಈ 7 ಅಂತ ತೆಗೆದು ಆನ್ಸರ್ 7. ಏನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ಇಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ತುಂಬಾ ಜಾಸ್ತಿ ಮೆಸೇಜ್ ಆಗ್ತಾ ಇದೆ, ನಮ್ಗೆ ಅದು ರಿಪ್ಲೈ ಇಮಿಡಿಯೇಟ್ಲಿ ಮಾಡಕ್ ಆಗ್ತಾ ಇಲ್ಲ. ಓಕೆ. ಸೊ ಇಲ್ಲಿ ಈ ರೂಲ್ ಪ್ರಕಾರ ನಮ್ಗೆ ಇದು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು, ದೆನ್ ಮಲ್ಟಿಪ್ಲಿಕೇಶನ್, ಆಮೇಲೆ ಥರ್ಡ್ ಸಬ್ಸ್ಟ್ರಾಕ್ಷನ್. 7 into 5 minus 2 to the power 2 4. ಸೊ ಇದಾಯ್ತಾ? ಈಗ ಇದು ಫಸ್ಟ್, ಆಮೇಲೆ ಇದು ನೆಕ್ಸ್ಟ್. ಓಕೆ. 7 5 35 minus 4. 35 minus 4 is 31. ಇವಾಗ ಇಲ್ಲಿ ಬ್ರಾಕೆಟ್ ಇದೆ, ಬ್ರಾಕೆಟ್ ಫಸ್ಟ್ ಓಪನ್ ಮಾಡಬೇಕು. ಬಟ್ ಇನ್ಸೈಡ್ ಬ್ರಾಕೆಟ್ ನಮ್ಗೆ ನೋಡಿ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಇದೆ. ಸೊ ಹಂಗಂದ್ರೆ ಇದನ್ನು ಫಸ್ಟ್ ನಾವು ಕ್ಲಿಯರ್ ಮಾಡ್ಕೋಬೇಕು. ಯಾವ ತರ? 6 ಪ್ಲಸ್ ಬ್ರಾಕೆಟ್ ಅಲ್ಲೇ ಇರಲಿ, 2 to the power 2 is 4 into. ಸೊ ಬ್ರಾಕೆಟ್ ಹೀಗೆ ಆಪರೇಷನ್ಸ್ ನಲ್ಲಿ ಇದು ಫಸ್ಟ್, ಇದು ಸೆಕೆಂಡ್. ಸೊ 6 to the power 6 plus 4 is 10. 10 into 100. So
ಈಗ ಈಕ್ವೇಶನ್. ಇಲ್ಲಿ ನಮಗೆ ಎಕ್ಸ್ಪೋನೆನ್ಷಿಯಲ್ ಫಸ್ಟ್ ಆಪರೇಷನ್, ಸೆಕೆಂಡ್ ಆಪರೇಷನ್ ಇಸ್ ಮಲ್ಟಿಪ್ಲಿಕೇಶನ್, ಆಮೇಲೆ ಥರ್ಡ್ ಇಲ್ಲಿ ಕೈಡ್ 3 into 6 plus 8 to the power 2, 8 into 8 is 64. ಈಗ ಇದು ಫಸ್ಟ್ ಆಪರೇಷನ್, ಸೆಕೆಂಡ್ 6 3s 18 plus 64. 18. 8 plus 4 12, carry 1, 6 plus 1 plus 1 82. ಈ ಆಪರೇಷನ್ಸ್ ನಲ್ಲಿ ನಾವು ಇದನ್ನ 1 2 ಆಮೇಲೆ 4 to the power 3 ಅಂತಂದ್ರೆ 4 into 4 into ಇದನ್ನ ಹಂಗೆ ಬರ್ಕೊಳ್ಳೋಣ. ಮುಂದೆ ಕೆಲಸ ಇಲ್ಲ, ಸಬ್ಸ್ಟ್ರಾಕ್ಷನ್ ಇದೆಯಲ್ಲ. ಸೊ 4 4s 16, 4 4s 16, 16 into 4 is 64. 64 minus 10 divided by 5. 5 1s are 5 2s. 64 minus 62. Next question. 3 to the power, ಇದು ಫಸ್ಟ್ ಆಪರೇಷನ್. ಇದನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ಇದು ಸೆಕೆಂಡ್ ಆಪರೇಷನ್, ಸೆಕೆಂಡ್ ದೆನ್ ಥರ್ಡ್ ಆಪರೇಷನ್. 3 to the power 2 ಅಂತಂದ್ರೆ 3 into 3, 3 3s 9, 9 into 2 minus 9. First ಇದು ಸೆಕೆಂಡ್, 9 2s 18, 18 minus 9 is 9. ಇಲ್ಲಿ ಇದು ಫಸ್ಟ್ ಆಪರೇಷನ್, ಸೆಕೆಂಡ್ ಆಪರೇಷನ್, ಥರ್ಡ್ ಆಪರೇಷನ್. So 9 into 3 to the power 3, 3 to the power 3 is 9 minus 8. 9 9s are 81 minus 8, 73. ಸಬ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ 81 minus 8. ಡೈರೆಕ್ಟ್ಲಿ ಕಟ್ ಆಗಲ್ಲ, ಇಲ್ಲಿಂದ ಒಂದು, ಇಲ್ಲಿ 7 ಉಳಿಯುತ್ತೆ. 11 minus 8 is 3, 73. Okay. Next question. ಆಪರೇಷನ್ಸ್ ನಲ್ಲಿ ಎಕ್ಸ್ಪೋನೆನ್ಷಿಯಲ್ ಇದೆ. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಆಪರೇಷನ್. 6 to the power 2, 6 into 6 divided by 3 minus 5. ಎಷ್ಟಾಗುತ್ತೆ ಇದು? 6 into 6 divided by 3 minus 5. 3 1s are 3 2s are 6 2s are 12 minus 5 is equal to 7. ಓಕೆ, ಇಲ್ಲಿ ಬ್ರಾಕೆಟ್ ಇದೆ. ಫಸ್ಟ್ ಬ್ರಾಕೆಟ್ ನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಈ ಎಕ್ಸ್ಪೋನೆನ್ಷಿಯಲ್, ದೆನ್ ಇದು 1 ಸೆಕೆಂಡ್, ದೆನ್ ಥರ್ಡ್ ಆಪರೇಷನ್. 9 minus 5 is 4 ಬ್ರಾಕೆಟ್, ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಡಿವೈಡ್ ಬೈ 4. ಇದು ನಥಿಂಗ್ ಬಟ್ 4 into 4 divided by 4. 4 4 ಕ್ಯಾನ್ಸಲ್, 4 ಅಷ್ಟೇ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.